ಅರೆ ಇವತ್ತಂತೂ ಅಷ್ಟೆಲ್ಲ ಚಿಕನ್ ಮಾಡಿದಾರಂತ ತಿನ್ನಕ್ ಹೋಗಿ ಹಿಂಗಾಗುತ್ತಂತ ಅನ್ಕೊಂಡಿರ್ಲಿಲ್ಲ. ಏನು ಅಂತ ನೋಡ್ರಿ. ನಮಸ್ಕಾರ ರೀ ಕ್ರೇಜಿ ಪೀಪಲ್. ಸಂಜೆ ಸ್ವಲ್ಪ ರೆಡಿ ಆಗಿನಿ, ಬೇರೆ ಕಡೆ ಹೋಗ್ಬೇಕು ಅಂತ. ಅಲ್ಲಿಂದ ಸ್ವಲ್ಪ ನಮ್ಮ ಬೆಂಕಿ ಬಿಜಾಪುರಕ್ಕೆ ಭೇಟಿಯಾಗಿ ಸಸ್ತಾನಶ ಮಾಡಕ್ ಬಂದೀವಿ ಹುಲಿಗಳ ಜೊತೆ. ಇವಾಗ ಬಿಸ್ಲಾಗ್ ತಿರುಗಿ ನಿಮ್ ಬೈ ಸೇಮ್ ಕರಡಿ ತರನೇ ಆಗ್ತಾ ಇದ್ದಾನ. ಅದ್ರ ಸಲುವಾಗಿ ಮಾರಿ ಒಣಗ್ಸ್ಕೊಂಡ್ ಕುಂತಿದ್ದೆ. ನಮ್ ಮಹಿಳಾ ಮಿತ್ರ ಒಂದು ಮನೆ ಮದ್ದು ಹೇಳಿದ್ರು. ಅದ್ರ ಸಲುವಾಗಿ ಹೊರಗ್ ಬಂದು ಮೊಸರು ತಗೊಂಡು ಮನಿಗ್ ಬಂದು ಒಂದು ಬಟ್ಟಲಕ್ಕ ಕಡ್ಲಿ ಹಿಟ್ಟು, ಅರಿಶಿಣ, ಅದ್ರ ಜೊತೆ ಕಾಫಿ ಪುಡಿ ಮತ್ತ ಮೊಸರು ಹಾಕಿ ಪಚಕ್ ಪಚಕ್ ಅನ್ನಂಗ್ ಕಲ್ಸೋದು. ಸುಮ್ ಬಜ್ಜಿ ಮಾಡಿಬಿಡ್ಲೇನು ಮತ್ತಾಕ. ಅದನ್ನ ನೀಟಾಗಿ ಮುಖಕ್ಕೆ ಹಚ್ಕೊಂಡೆ. ಸೇಮ್ ದೆವ್ವ ತರನೇ ಕಾಣ್ತಾ ಇದೀನಲ್ಲ ನೋಡಾಕ, ಕ್ಯೂಟ್ ದೆವ್ವ. ಅದೇ ಖುಷಿದಾಗ ಶಿಸ್ತು ಸ್ನಾನ ಮಾಡ್ದೆ. ಬಾಳ್ ದಿನ ಆಗಿತ್ತೀರಿ. ನಾನ್ ಬೆಳಗಾಗಲ್ಲ ಅಂತ ಗೊತ್ತು ಸುಮ್ ಹಚ್ಕೊಳ್ಳೋದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಬೆಳಗಾದ್ರೂ ಆಗ್ಬಹುದು, ಹೇಳಕ್ ಆಗಲ್ಲ ರೀಪಾ. ಹಂಗೆ ಫೋನ್ ನೋಡ್ಕೊತ ಕುಂತಿದ್ದೆ, ದೋಸ್ತ್ ಕಾಲ್ ಮಾಡಿ ಸಿಹಿ ಸುದ್ದಿ ಹೇಳ್ದ ಅವನಿಗೆ ಗಂಡಾಗಿದೆ ಅಂತ. ಇಲ್ಲ ರೀ, ಹಾಸ್ಟೆಲ್ದಾಗ ಚಿಕನ್ ಮಾಡಿದಾರ, ಯಾರು ಇಲ್ಲ, ಬೇಗ ಬಾ ಅಂತ. ನಿಮ್ ಬೈ ಹೆಂಗ್ ಬಿಡ್ತಾನೆ ಹೇಳ್ರಿ. ಅದಕ್ಕೆ ಶವನಂಗ ಹಾಸ್ಟೆಲ್ದಾಗೆ ಲ್ಯಾಂಡಿಂಗ್ ಆಗಿನಿ. ಕೆಳಗ್ ಹೋಗಿ ನೋಡಿದ್ರೆ ಅಕ್ಕ ಚಿಕನ್ ಹಾಕದಂಗ್ ಮಾಡಿ ಪೀಸೆ ಕಮ್ಮಿ ಆಗ್ತಾ ಇದಾರ. ಅದನ್ನೇ ಹಾಕೊಂಡು ಸೀದಾ ಮೇಲ್ ಬಂದು ಸಪಾಸೆಟ್ ಮಾಡ್ಲಕ್ ಕುಂತೀನಿ. ಅದನ್ನ ನಾನು ಸಪಾಸೆಟ್ ಮಾಡ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಇದೇ ತರ ಬೋರಿಂಗ್ ಕಂಟೆಂಟ್ ಗಳಿಗಾಗಿ ನನ್ನ ಪೇಜ್ ಗೆ ಫಾಲೋ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ